ಕಳ್ಳ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅನ್ಕೊಳ್ಳುತ್ತೆ. ಆದ್ರೆ ಹಾಲು ಖಾಲಿಯಾಗಿದ್ರೆ ಬೆಕ್ಕಿನ ಮುಖವೇ ಸಾಕ್ಷಿ ಕೊಡುತ್ತೆ. ಈ ಮರ್ಡರ್ ಕೇಸ್ ಕೂಡ ಅಂತಹದ್ದೇ. ಕೊಲೆ ಮಾಡಿ ಆಮೇಲೆ ನನ್ಗೇನು ಗೊತ್ತಿಲ್ಲ ಅನ್ನೋ ಮುಖವಾಡ ಹಾಕೊಂಡು ನಿಂತಿದ್ದ ಸಾಬೀರ್ನ ನಟನೆ ನೋಡಿದ್ರೆ ಆಸ್ಕರ್ ಅವಾರ್ಡ್ ಕೊಟ್ರು ಕಡಿಮೆ ಅನ್ನಿಸ್ಬಿಡುತ್ತೆ. ಆದ್ರೆ ಅವನು ಮರ್ತಿದ್ದ ಒಂದೇ ಒಂದು ಸಂಗತಿ ಏನಂದ್ರೆ, ನಾನು ಚಾಪೆ ಕೆಳಗೆ ನುಗ್ಗಿದ್ದೀನಿ ಅನ್ಕೊಂಡ್ರೆ ಸಾಕಾಗಲ್ಲ, ಪೊಲೀಸರು ರಂಗೋಲಿ ಕೆಳಗೂ ನುಗ್ಗೋರು ಅತಿ ಬುದ್ಧಿವಂತನಂತೆ ವರ್ತಿಸೋಕೆ ಹೋಗಿ ಕೊನೆಗೆ ಝಾಕಿಯಾ ಮರ್ಡರ್ ಕೇಸ್ ನಲ್ಲಿ ತಾನೇ ಬಲೆಗೆ ಬಿದ್ದಿದ್ದಾನೆ. ಈ ಕೇಸ್ಗೆ ಸಂಬಂಧಿಸಿದ ಹೊಸ ಅಪ್ಡೇಟ್ಸ್ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಂಬಲಿಸಿ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಕೊಲೆಯಾದ ಯುವತಿಯ ಹೆಸರು ಝಾಕಿಯಾ. ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿ ಉದ್ಯೋಗ ಹೋಗ್ತಾ ಇರ್ತಾಳೆ. ಇದೇ ಸಮಯದಲ್ಲಿ ಪ್ರೀತಿಸ್ತಾ ಇದ್ದ ಸಾಬೀರ್ ಜೊತೆಗೆ ಎರಡು ಕುಟುಂಬಗಳು ಮುಟ್ಟಿರ್ತವೆ. ಅಂದ್ರೆ ಮದುವೆಗೆ ಎಲ್ಲಾ ಸಿದ್ಧತೆಗಳಿರ್ತವೆ. ಆದ್ರೆ ಆಕೆಯನ್ನು ಮದುವೆ ಮಾಡ್ಕೊಳ್ಬೇಕಾಗಿದ್ದ ವ್ಯಕ್ತಿಯೇ ಹೊಸದಕ್ಕೆ ಕಲಿಸಿದ್ದಾರೆ ಅನ್ನೋದು ಈ ಕೇಸ್ನ ಭೀಕರ ಸಂಗತಿ. ಇದಕ್ಕೆ ಮೂಲ ಕಾರಣ ಏನಂದ್ರೆ, ಸಾಬೀರು ಝಾಕಿಯಾಳ ಜೊತೆಗೆ ಪ್ರೀತಿಯಲ್ಲಿದ್ದಾಗಲೇ ಇನ್ನೊಬ್ಬ ಹುಡುಗಿಯ ಜೊತೆಗೂ ಸಂಬಂಧ ಇಟ್ಕೊಂಡಿರ್ತಾನೆ. ಈ ವಿಚಾರ ಝಾಕಿಯಾಗೆ ಗೊತ್ತಾದ ನಂತರ ಸಾಬೀರ್ ನನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾಳೆ. ನಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಇನ್ನೊಬ್ಳನ್ನ ಯಾಕೆ ಬೇಕು ನಿನಗೆ ಅಂತ ನೇರವಾಗಿ ಕೇಳಿರ್ತಾಳೆ. ಈ ವಿಚಾರದಲ್ಲಿ ಇಬ್ಬರ ನಡುವೆ ಸಾಕಷ್ಟು ಬಾರಿ ಜಗಳ ನಡೆದಿದೆ ಅನ್ನೋ ಮಾಹಿತಿ ಇದೆ. ಒಮ್ಮೆ ಆಕ್ರೋಶದಲ್ಲಿ ಝಾಕಿಯಾ ಚಪ್ಪಲಿಂದ ಹೊಡೆದಿದ್ದಾಳೆ ಅನ್ನೋದು ಮಾಹಿತಿ ಇದೆ. ಮೂರನೇ ವ್ಯಕ್ತಿಯ ಕಾರಣದಿಂದ ಸಂಬಂಧದಲ್ಲಿ ಹೆಚ್ಚಾಗ್ತಾ ಹೋಗಿತ್ತು. ಮರ್ಡರ್ ನಡೆದ ದಿನ ಮೊನ್ನೆ 20ನೇ ತಾರೀಕು ಝಾಕಿಯಾ ಮತ್ತು ಸಾಬೀರ್ ಮತ್ತೆ ಭೇಟಿಯಾಗ್ತಾರೆ. ಸಾಬೀರ್ ತನ್ನ ಸ್ನೇಹಿತನ ಕಾರ್ ತೆಗೆದುಕೊಂಡು ಝಾಕಿಯಾಳನ್ನು ಕೂರಿಸಿಕೊಂಡು ಹೊರಗೆ ಹೋಗ್ತಾನೆ. ಕಾರಿನೊಳಗೆ ಮತ್ತೆ ಮದುವೆ ವಿಚಾರದಲ್ಲಿ ಜಗಳ ಶುರುವಾಗುತ್ತೆ. ಪೊಲೀಸ್ ಮೂಲಗಳ ಪ್ರಕಾರ ಈ ಜಗಳನೇ ಕೋಪಕ್ಕೆ ಹೋಗಿದೆ. ಆ ಕ್ಷಣದಲ್ಲಿ ಸಾಬೀರ್ ಏನ್ ಮಾಡಿದಾರಂದ್ರೆ, ಝಾಕಿಯಾಳದ ದುಪ್ಪಟ್ಟ ತೆಗೆದುಕೊಂಡು ಅವಳ ಬುದ್ಧಿ ಹೀಯಾಗಿ ಸುತ್ತಿ ಎಲ್ಲೋ ತನಕ ಇಸ್ಕಿದ್ದಾನೆ. ಅಷ್ಟರಲ್ಲೇ ಝಾಕಿಯಾ ಪ್ರಾಣ ಕಳ್ಕೊಂಡಿದ್ದಾಳೆ. ಬೃಹತ್ ನಾಟಕ ಶುರುವಾಗಿದ್ದು ಇಲ್ಲಿಂದ. ಕೊಲೆ ಮಾಡಿದ ನಂತರ ಸಾಬೀರ್ ಆಡಿದ ನಾಟಕ ಸಾಧಾರಣ ಅಲ್ಲ, ಸಂಪೂರ್ಣ ಬೃಹತ್ ನಾಟಕ. ಝಾಕಿಯಾಳ ಶವವನ್ನು ಧಾರವಾಡದ ಹೊರವಲಯಕ್ಕೆ ಕೊಂಡೊಯ್ದು ಬಿಸಾಡ್ತಾನೆ. ಅವಳ ಮೊಬೈಲ್ ತೆಗೆದುಕೊಂಡು ಅದೇ ಫೋನ್ನಿಂದ ಅವಳ ತಂದೆಗೆ ಮೆಸೇಜ್ ಕಳಿಸ್ತಾನೆ. ಅಪ್ಪ, ನನಗೆ ಜೀವನ ಬೇಸರ ಆಗಿದೆ, ನಾನು ಮನೆಗೆ ಬರೋದಿಲ್ಲ, ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಲೊಕೇಶನ್ ಕಳಿಸ್ತೀನಿ, ಬಂದು ನನ್ನ ಶವ ತೆಗೆದುಕೊಂಡು ಹೋಗಿ ಅಂತ ಸಂದೇಶ ಕಳಿಸ್ತಾನೆ. ಆದ್ರೆ ಲೊಕೇಶನ್ ಕಳಿಸೋದಿಲ್ಲ. ಮೆಸೇಜ್ ಕಳಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅದೇ ಫೋನ್ ಅನ್ನ ಝಾಕಿಯಾಳ ಶವದ ಬಳಿ ಇಟ್ಟು ಹೋಗಿರ್ತಾನೆ. ಇಲ್ಲಿಂದಾನೇ ಇವನ ನಾಟಕದ 2ನೇ ಅಂಕ ಶುರುವಾಗುತ್ತೆ. ಮೆಸೇಜ್ ನೋಡಿ ಝಾಕಿಯಾಳ ಕುಟುಂಬದವರು ಗಾಬರಿಗೊಳ್ತಾರೆ. ಹುಡುಕಾಟ ಆರಂಭ ಆಗುತ್ತೆ. ಈ ಹುಡುಕಾಟದಲ್ಲೂ ಸಾಬೀರ್ ಅವರ ಜೊತೆಗೆ ಸೇರ್ಕೊಳ್ತಾನೆ. ಪೊಲೀಸರಿಗೂ ಕೂಡ ನನ್ನ ಫಿಯಾನ್ಸೆ ಮಿಸ್ ಆಗಿದ್ದಾಳೆ ಅಂತ ಮಾಹಿತಿ ಕೊಟ್ಟಿದ್ದು ಇದೇ ಸಾಬೀರ್. ಶವ ಪತ್ತೆಯಾದ ರಸ್ತೆಯಲ್ಲಿ ಕುಟುಂಬದವರ ಜೊತೆಗೆ ಸುಮಾರು 8 ಬಾರಿ ಸಾಬೀರ್ ತಿರುಗಾಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಮನೆಗೆ ಇಲ್ಲೇ ಬಾಡಿ ಇರಬಹುದು ಅಂತ ಎಲ್ಲರನ್ನ ಕರ್ಕೊಂಡು ಹೋಗಿ ತೋರಿಸಿದ್ದು ಅವನೇ. ಪೊಲೀಸರು ಸ್ಥಳ ಪರಿಶೀಲನೆ ಮಾಡೋವರೆಗೂ ಪೋಸ್ಟ್ ಮಾರ್ಟಂಗೆ ಶವವನ್ನು ಕಳಿಸೋವರೆಗೂ ಅಲ್ಲೇ ನಿಂತು ತೀರಾ ನಾರ್ಮಲ್ ಆಗಿ ವರ್ತನೆ ಮಾಡಿರ್ತಾನೆ. ಏನೂ ಗೊತ್ತಿಲ್ಲ ಮುಖಭಾವ. ಈತ ಫಿಯಾನ್ಸೆ ಅನ್ನೋ ಪಾತ್ರ ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ಮಾಡಿದ್ದಾನೆ. ಸಾಬೀರ್ ಮಾಡಿದ ಒಂದೇ ಒಂದು ಕೆಲಸ ಝಾಕಿಯಾಳನ್ನು ಕೊಲೆ ಮಾಡಿದ ನಂತರ ಅವಳ ಫೋನ್ನಿಂದ ಮೆಸೇಜ್ ಕಳಿಸಿದ ಮೇಲೆ ತನ್ನ ಮೊಬೈಲ್ನಲ್ಲಿ ಝಾಕಿಯಾಳ ಫೋಟೋಗಳು, ಅವಳ ಡೀಟೇಲ್ಸ್, ವಾಟ್ಸ್ಆಪ್ ಚಾಟ್ಸ್ ಎಲ್ಲವನ್ನ ಡಿಲೀಟ್ ಮಾಡ್ತಾರೆ. ಇದೇ ಪೊಲೀಸರಿಗೆ ಮೊದಲ ದೊಡ್ಡ ಅನುಮಾನ ಉಂಟಾಗುತ್ತೆ. ಒಂದೇ ಕಾಲೇಜ್ನಲ್ಲಿ ಓದಿದವರು, 3 ವರ್ಷಗಳ ಕಾಲ ಪ್ರೀತಿ ಮಾಡಿದವರು, ಸಂಬಂಧಿಕರು ಕೂಡ ಮದುವೆಗೆ ಫಿಕ್ಸ್ ಮಾಡಿರುವ ಜೋಡಿ, ಅವರ ಮೊಬೈಲ್ನಲ್ಲಿ ಒಂದೇ ಒಂದು ಫೋಟೋ ಇಲ್ಲ, ಒಂದೇ ಒಂದು ಚಾರ್ಟ್ಸ್ ಇಲ್ಲ ಅಂದ್ರೆ ಯಾರಿಗಾದ್ರೂ ಡೌಟ್ ಬರಲೇಬೇಕು. ಆ ಡೌಟ್ ಅನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಸಾಬೀರ್ನನ್ನ ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆ ನಡೆಸಿದಾಗ